ನಮ್ಮ ಜೊತೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಇವತ್ತಿನ ಬೆಳವಣಿಗೆಗಳನ್ನ, ಒಂದಷ್ಟು ವಿಚಾರಗಳನ್ನ, ಸರ್ಕಾರ ಜೊತೆಗೆ ವಿಪಕ್ಷ ನಾಯಕರ ಒಂದಷ್ಟು ಪ್ರತಿಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಬೇಕು. ವಿಪಕ್ಷ ನಾಯಕರನ್ನ ನೇರವಾಗಿ ಟಾರ್ಗೆಟ್ ಮಾಡಿದಂತಹ ಸರ್ಕಾರದ ಒಂದಷ್ಟು ನಾಯಕರ ಬಗ್ಗೆ ಆರ್ ಅಶೋಕ್ ಅವರ ಹತ್ರ ಒಂದಷ್ಟು ರಿಯಾಕ್ಷನ್ ಪಡ್ಕೊಳ್ಳೋಣ. ಸರ್, ನಿನ್ನೆ ಅಷ್ಟೇನೆ ಅದ್ದೂರಿಯಾಗಿ ರಾಮಲೀಲಾ ಉತ್ಸವ ಕೂಡ ಮುಗಿದಿದೆ, ಅಂದ್ರೆ ಪ್ರತಿಷ್ಠಾಪನೆ ಕೂಡ ಮುಗಿದಿದೆ. ಆದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ನೇರವಾಗಿ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಿರುವಂತದ್ದು. ಕಾಂಗ್ರೆಸ್ ಅವರಿಗೆ ಮೋದಿಯವ್ರನ್ನ ಬಿಟ್ರೆ ಬೇರೆ ಟಾರ್ಗೆಟ್ ಮಾಡಕ್ಕೆ ಅವ್ರಿಗೆ ವಿಚಾರನೇ ಇಲ್ಲ. ಯಾಕೆಂದ್ರೆ ಮೋದಿ ಇವತ್ತು ವಿಶ್ವ ನಾಯಕರಾಗಿದ್ದಾರೆ. ಭಾರತದಲ್ಲಿ ಇವತ್ತು ಕಾಂಗ್ರೆಸ್ ಮೂಲೆ ಗುಂಪಾಗೋಗ್ಬಿಟ್ಟಿದೆ. ಕರ್ನಾಟಕದಲ್ಲೂ ಒಂದೇ ಒಂದು ಕಾಂಗ್ರೆಸ್ನ ಸರ್ಕಾರ ಬಿಟ್ರೆ ಬೇರೆ ದೇಶದಲ್ಲಿ ಇನ್ನೊಂದು 2 ಕಡೆ ಏನೋ ಅಷ್ಟೇ ಉಳಿದಿರುವಂತದ್ದು. ಅದು ಯಾವಾಗ ಹೋಗ್ತೈತೋ ಗೊತ್ತಿಲ್ಲ. ಈಗ ಮೋದಿಯವ್ರನ್ನ ಟಾರ್ಗೆಟ್ ಮಾಡಿದ್ರೆ ವೋಟ್ ಏನನ್ನ ಬರ್ತೈತೆ ಅನ್ನೋ ದೃಷ್ಟಿಯಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೆನ್ನೆ ರಾಮ ಮಂದಿರದ ಪೂಜೆಗೆ ಉಪವಾಸ ಮಾಡಿ ಸ್ವತಃ ಮಾಜಿ ಪ್ರಧಾನಿ ಮಂತ್ರಿಗಳಾದಂಥ ದೇವೇಗೌಡರು, ಅವರಷ್ಟು ಭಕ್ತಿ ಇರೋಂಥವ್ರು ನೋಡಕ್ ಸಾಧ್ಯನೇ ಇಲ್ಲ. ಅವರು ಪರಮ ಭಕ್ತರು ದೇವೇಗೌಡರು. ಅಂತವರೇ ಹೊಗಳಿ ಹಾಡಿ ಹೋಗಿದ್ದಾರೆ. ನನ್ನ ಕೈಲೇ ಅಷ್ಟು ಉಪವಾಸ ಇರಕ್ಕಾಗ್ಲ ಅಂಥದ್ದು ಮೋದಿಯವರು. ವಿಚಾರಕ್ಕೆ ಬಂದಾಗ ವೀರಪ್ಪ ಮೊಯ್ಲಿ ಅವರು, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ನೇರವಾಗಿ ಮೋದಿ ಅವರಿಗೆ ಹೇಳ್ತಾರೆ, ಅವರು ಸರಿಯಾದ ಕ್ರಮದಲ್ಲಿ ಉಪವಾಸ ಮಾಡಿಲ್ಲ, ಅವರಿಗೆ ರಾಮ ಮಂದಿರ ಒಳಗಡೆ ಬಿಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಅಂತ ಹೇಳಿದ್ರೆ ನಾವೇನು ಪಾಕಿಸ್ತಾನದವ್ರನ್ನ ಕೇಳಿ ನಾನು ಉಪವಾಸ ಮಾಡ್ಬೇಕಾಯ್ತಾ? ಕಾಂಗ್ರೆಸ್ ಅವರು ಸದಾ ಈ ಅಲ್ಪಸಂಖ್ಯಾತರನ್ನ ಓಲೈಸುವಂಥದ್ದು, ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣಿಟ್ಟು ಅಲ್ಪಸಂಖ್ಯಾತರು ಏನ್ ಹೇಳ್ತಾರೋ ಆ ರೀತಿ ಮಾಡುವಂತವ್ರು. ಸೊ ಅವರ ಬೆಂಬಲಿಗರಾದಂಥ ವೀರಪ್ಪ ಮೊಯ್ಲಿಯವರು ನಮ್ಗೆ ಹಿಂದೂ ಧರ್ಮದ ಬಗ್ಗೆ, ಹಿಂದೂಗಳಿಗೆ ಬುದ್ಧಿವಾದ ಹೇಳೋದನ್ನ ಫಸ್ಟ್ ಬಿಡಿ. ನೀವು ಯಾವ್ದಾನ ಒಂದು ಆಯ್ಕೆ ಮಾಡಿ, ಇಲ್ಲ ಆ ಕಡೆ ಇರಬೇಕು, ಇಲ್ಲ ಈ ಕಡೆ ಇರಬೇಕು. ಈ ಡಬಲ್ಗೆ ಮಾಡುವಂತ ನಿಮ್ಮವರು ಈ ತರ ಮೋದಿಯವರು ಅಂತವ್ರು ಅವರ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದಂತವ್ರು, ವಿಶ್ವ ನಾಯಕರವರು. ಅವರೇ ಈಗ ದೇವಸ್ಥಾನದ ಒಳಗಡೆ ಹೋಗಿದ್ದು ತಪ್ಪು ನೀವು ಪಾಲನೆ ಮಾಡ್ತಾ ಇದ್ದೀರಾ. ನಿಮ್ಗೆ ಈ ರೀತಿ ಕೀಳರಿಮೆ ಮಾಡುವಂತ, ಹಿಂದೆ ಮೋದಿಯವನ್ನ ಟೀ ಮಾರೋದು ಅಂತ ಹೇಳಿದ್ರಿ, ಆಮೇಲೆ ಜಿಲೇಬಿ ಮಾರೋದು ಬಗ್ಗೆ ಕಾಮೆಂಟ್ ಮಾಡಿದ್ರಿ, ಈಗ ದೇವಸ್ಥಾನದ ಒಳಗಡೆ ಹೋಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ನಿಮಗೆ? ಜನ ಇವಾಗ ಟೀ ಮಾರ್ತಾರೆ ಅಂತ ಹೇಳಿ ನರೇಂದ್ರ ಮೋದಿನ ಟೀಕೆ ಮಾಡಿದ್ಮೇಲೆ ಅವರು 2 ಸರಿ ಪ್ರಧಾನಿ ಆದರು. ನೀವಿನ್ನ ಈ ತರ ದೇವಸ್ಥಾನದ ಒಳಗಡೆ ಹೋಗಿರೋ ಟೀಕೆ ಮಾಡಿದ್ಮೇಲೆ 4 ಸರಿ ಪ್ರಧಾನಮಂತ್ರಿಗಳಾಗೋತಾರ. ಅವರೇ ದೇವರ ಆಯುಷ್ಯ ಕೊಟ್ಟಿದ್ದಾನೆ, ಅವರಿಗೆ ಆರೋಗ್ಯ ಕೊಟ್ಟಿದ್ದಾನೆ. ಈ ತರ ಕಾಂಗ್ರೆಸ್ ಅವರು ಈ ಅಲ್ಪಸಂಖ್ಯಾತರ ಮಾತನ್ನ ಕೇಳಿಕೊಂಡು ಈ ತರದ ಹೇಳಿಕೆಗಳನ್ನ ಕೊಡುವಂಥದ್ದು ಸರಿಯಲ್ಲ. ಅವ್ರು ಬೇಕಾದ್ರೆ ಹೇಳಿಕೆ ಕೊಡ್ಲಿ. ಅವರು ಮುಸ್ಲಿಮರು ಉಪವಾಸ ಮಾಡ್ತಾರಲ್ಲ, ಅವ್ರಿಗೆ ಹೇಳಿ ಹೆಂಗೆ ಉಪವಾಸ ಮಾಡಬೇಕು ಏನು ಅಂತ ವೀರಪ್ಪ ಮೊಯ್ಲಿ ಹೋಗಿ ಅವ್ರ ಬುದ್ಧಿವಾದ ಹೇಳಿ. ನಮ್ಗೇನ್ ಬುದ್ಧಿವಾದ ಹೇಳೋ ಅವಶ್ಯಕತೆ ಏನಿಲ್ಲ ಅವ್ರದ್ದು. ಅವ್ರ ಬುದ್ಧಿವಾದ ನಮ್ಗೆ ಅವಶ್ಯಕತೆನೇ ಇಲ್ಲ. ನೀವು ಬುದ್ಧಿವಾದ ಏನಿದ್ರು ಅಲ್ಪಸಂಖ್ಯಾತರು ನಿಮ್ಗೆ ಓಟ್ ಹಾಕ್ತಾರೆ ಅಂತ ನೀವೇ ಹೇಳ್ತೀರಾ. ಅವ್ರಿಗೆ ಬುದ್ಧಿವಾದ ಅವ್ರಿಗೆ ಹೇಳಿ, ಉಪವಾಸ ಹೆಂಗ್ ಮಾಡಬೇಕು, ರಂಜಾನ್ ಹೆಂಗ್ ಮಾಡಬೇಕು, ಬಕ್ರೀದ್ ಹೆಂಗ್ ಮಾಡಬೇಕು, ಅವ್ರಿಗೋಗಿ ಹೇಳಿ. ನಮ್ಗೆ ಯಾಕೆ ಹೇಳಕ್ ಬರ್ತೀರಾ ನೀವು? ನಿಮ್ಗೆ ಹೇಳಕ್ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಮ್ಗೆ? ನೀವು ಅಂಬೇಡ್ಕರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈಗ ರಾಜ್ಯದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗಿದೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಿಲ್ಲೆಯಲ್ಲೇ ಕೂಡ ಅಪಮಾನ ಆಗಿರುವಂತದ್ದು. ಆದ್ರೆ ಅಪಮಾನ ಮಾಡಿದಂತ ಆರೋಪಿಗಳನ್ನ ಇದುವರೆಗೂ ಕೂಡ ಸರ್ಕಾರ ಹಿಡಿದಿಲ್ಲ. ನಾನು ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಈ ರೀತಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಮೊನ್ನೆ ಬೆಳಗಾವಿಯಲ್ಲಿ ದಲಿತ ಮಹಿಳೆಯನ್ನ ವಿವಸ್ತ್ರ ಮಾಡಿ ಮೆರವಣಿಗೆ ಮಾಡಿರುವಂತದ್ದು, ದಲಿತರ ಮಕ್ಕಳ ಕೈಲಿ ಸ್ಯಾನಿಟರಿ ಪಿಟ್ಗಳನ್ನ ಕ್ಲೀನ್ ಮಾಡುವಂತದ್ದು, ಸ್ಯಾನಿಟರಿ ಮ್ಯಾನುವಲ್ಗಳನ್ನ ಕ್ಲೀನ್ ಮಾಡುವಂತದ್ದು. ಇದೇನಾ ನಿಮ್ಮ ಅಂಬೇಡ್ಕರ್ ಅವರ ನೀತಿ? ಏನ್ ದೊಡ್ಡದ ಬಾಯ್ ಬಡ್ಕಂತೀರಾ? ಅಂಬೇಡ್ಕರ್ನ ಸೋಲ್ಸ್ತವ್ರು ನೀವು, ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಆಗ್ದವ್ರು ನೀವು, ಅಂಬೇಡ್ಕರ್ಗೆ ಅವಮಾನ ಮಾಡದಂತವ್ರು. ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ಡೆಲ್ಲಿಯಲ್ಲಿ ಮಣ್ಣು ಮಾಡಕ್ಕೂ ಬಿಡದಿದ್ದಂತ ಕಾಂಗ್ರೆಸ್ ಅವರು ಬಬ್ಬೆ ಹೊಡಿತೀರಾ ಅಂಬೇಡ್ಕರ್ ಬಗ್ಗೆ? ಇಷ್ಟೆಲ್ಲ ಘಟನೆಗಳಾಗ್ತಾ ಇದೆಯಲ್ಲ, ದಲಿತರ ಮೇಲೆ ಹಲ್ಲೆ ಆಗ್ತಾ ಇರೋಂಥದ್ದು, ದಲಿತರನ್ನ ಅವಮಾನ ಮಾಡ್ತಾ ಇರೋದು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ವೋಟ್ಗೋಸ್ಕರ ಅಂಬೇಡ್ಕರ್ ಹೆಸರು ಹೇಳ್ತದೆ. ಮಾಡೋದೆಲ್ಲ ಅನಾಚಾರ ಇವ್ರದ್ದು.
ಸರ್, ಇನ್ನೊಂದು ಸರ್ಕಾರದಲ್ಲಿ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು ಬಿಯರ್ ವಿಚಾರ. ಅಂದ್ರೆ ಎಣ್ಣೆ ರೇಟ್ ಹೆಚ್ಚಳಕ್ಕೆ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಈಗಾಗಲೇ ಒಂದ್ ಬಾರಿ ಎಣ್ಣೆ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಇವ್ರದ್ದು ಏನ್ ಐಡಿಯಾ ಅಂತ ಹೇಳಿದ್ರೆ, ಮನೆಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಬೇಕು. ಇವರು ತಿಂಗಳಿಗೆ 2,000 ರೂಪಾಯಿ ಕೊಡ್ಬೇಕು. ಇವ್ರ ಹತ್ರ ಗತಿ ಇಲ್ಲ, ದುಡ್ಡು ಕೊಡಕ್ಕೆ ಗತಿ ಇಲ್ಲ. ಇವ್ರ ಹತ್ರ ಟ್ಯಾಕ್ಸ್ ಬರ್ತಾ ಇಲ್ಲ, ನಿಂತೋಗ್ಬಿಟ್ಟಿದೆ. ಇವ್ರೇನ್ ತಿಳ್ಕೊಂಡಿದ್ರು, ನಾವ್ 2,000 ಬಸ್ ಫ್ರೀ ಅಂದ ತಕ್ಷಣ ಮತ್ತೆ ನಮ್ಗೆ ವಾಪಸ್ ದುಡ್ಡು ಬಂದ್ಬಿಡುತ್ತೆ ಅಂತ. ನನಗನ್ಸ್ತೈತೆ ಸುಮಾರು 25-30 ಸಾವಿರ ಕೋಟಿ ಕೊರತೆಯನ್ನ ಕಾಣ್ತಾ ಇದ್ದೀರಿ. ನಾವು ಈಗ ಬರಬೇಕಾಗಿದ್ದು ಟ್ಯಾಕ್ಸ್ GSTಗಳೇನು ಬರಬೇಕಾಗಿತ್ತು, ಅದು ಕೊರತೆ ಆಗ್ತಾ ಇದೆ. ಇನ್ನು ಪಿಕಪ್ ಆಗ್ತಾ ಇಲ್ಲ. ಇನ್ನು 2 ತಿಂಗಳಲ್ಲಿ ಅಷ್ಟು ಕಲೆಕ್ಟ್ ಮಾಡಕ್ ಆಗಲ್ಲ. ಇವರು ಇನ್ ಮಾರ್ಚ್ ಒಳಗಡೆ 25-30 ಸಾವಿರ ಕೋಟಿನ ಹೆಂಗ್ ಕಲೆಕ್ಟ್ ಮಾಡ್ತಾರೆ? ಇವರು ಕಲೆಕ್ಟ್ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಜನ 2,000 ರೂಪಾಯಿ ಅವ್ರಿಗೆ ಕೊಡಬೇಕು, ಜನ ಡಿಮ್ಯಾಂಡ್ ಮಾಡ್ತಾವ್ರೆ. ಅದಕ್ಕೇನ್ ಮಾಡ್ತಾ ಇದ್ದಾರೆ, ಹೆಂಡತಿಗೆ ಕೊಡ್ಬೇಕಾದ್ರೆ ಗಂಡನ ಮೇಲೆ ಟ್ಯಾಕ್ಸ್ ಹಾಕ್ಬಿಡೋದು. ಈಗಾಗಲೇ ಒಂದು ಕ್ವಾರ್ಟರ್ಗೆ 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 20ರಿಂದ 40 ರೂಪಾಯಿವರೆಗೂ ಜಾಸ್ತಿ ಮಾಡಿದ್ದಾರೆ ಒಂದು ಕ್ವಾರ್ಟರ್ಗೆ. ಇನ್ನು ಸ್ವಲ್ಪ ಕಾಸ್ಟ್ಲಿ ಹೋದ್ರೆ 100 ರೂಪಾಯಿ 200 ರೂಪಾಯಿ ಆಗಿದೆ ಒಂದು ಕ್ವಾರ್ಟರ್ ಮೇಲೆ. ಪ್ರತಿದಿನ ಕುಡಿಯುವಂತವ್ರು ಪ್ರತಿದಿನ ಅವರು 100 ರೂಪಾಯಿ ಕಟ್ಟಿದ್ರೆ ತಿಂಗಳಿಗೆ ಎಷ್ಟಾಯ್ತು? 3,000 ರೂಪಾಯಿ ಆಯ್ತು. ಈಗ ಬಿಯರ್ ಮೇಲೆ ಹಾಕಿದ್ರೆ ಆ ದುಡ್ಡು ಬಿಯರ್ ಏನೋ ಕಡಿಮೆ ಐತನೋ ಕುಡಿಯೋಣ ಅಂತ ಹೇಳಿದ್ರೆ ಈಗ ಅದ್ರ ಮೇಲೂ ಟ್ಯಾಕ್ಸ್. ಒಟ್ಟಲ್ಲಿ ಗಂಡನ ಹತ್ರ ವಸೂಲಿ ಮಾಡಿ ಹೆಂಡತಿ ಕೊಡೋದಷ್ಟೇ. ಒಳ್ಳೆ ಸ್ಕೀಮ್ ಇವ್ರದ್ದು. ಸಿದ್ದರಾಮಯ್ಯನ ತಲೆನ ನೋಬೆಲ್ ಪ್ರಶಸ್ತಿ ಕೊಡಬೇಕು. ಅವ್ರ ಬ್ರೈನು, ಅವ್ರ ತಲೆ, ಅವ್ರ ಬುದ್ಧಿವಂತಿಕೆಯನ್ನ ನೋಬೆಲ್ ಪ್ರಶಸ್ತಿಗೂ ಯಾವ್ದಾದ್ರು ದೊಡ್ಡದಿದ್ರೆ, ನೋಬೆಲ್ ಪ್ರಶಸ್ತಿಗಿಂತ ದೊಡ್ಡದು ಯಾವ್ದಾದ್ರು ಪ್ರಶಸ್ತಿ ಹುಡುಕಿ ಗಂಡನ ಹತ್ರ ಕಿತ್ತು ಹೆಂಡತಿಗೆ ದುಡ್ಡು ಕೊಡುವಂತ ಸ್ಕೀಮನ್ನ ಕಂಡಿಡಿದು ಇಡೀ ದೇಶ ಪ್ರಪಂಚದಲ್ಲಿ ಇರುವಂತ ಯಾರ್ಯಾರು ಆರ್ಥಿಕ ತಜ್ಞರಿದ್ದಾರೋ ಅವ್ರ ಮೇಲೆ ತಲೆ ಹೊಡೆದ ರೀತಿ ಮಾಡಿದ್ದಾರೆ. ಅದಕ್ಕೆ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ದೇಶದ ಆರ್ಥಿಕ ತಜ್ಞರೇನಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ಗಳಿರ್ತಾರೆ, ಅವರೆಲ್ಲ ಬಂದು ಸಿದ್ದರಾಮಯ್ಯ ಹತ್ರ ಟ್ರೈನಿಂಗ್ ತಗೊಂಡು ಹೋದ್ರೆ ಹೆಂಡತಿಗೆ ದುಡ್ಡು ಕೊಡೋದು, ಗಂಡನ ಹತ್ರ ದುಡ್ಡು ಹೊಡಿಯೋದು. ಇಷ್ಟೇ. ಗಂಡನ ಜೋಬ್ಗೆ ಪ್ಯಾಕೆಟ್ ಅಲ್ಲಿ ಸರ್ಕಾರ ದುಡ್ಡು ಹೊಡಿಯೋದು, ಹೆಂಡತಿಗೆ ದುಡ್ಡು 2,000 ರೂಪಾಯಿ ಕೊಡೋದು. ಇದೇನಾ ನಿಮ್ದು ಮೋಸ? ಇದೊಂಥರ ಮೋಸ ಮಾಡುವಂತದ್ದು. ತೆರಿಗೆ ಹಾಕಿ ಈಗಾಗಲೇ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ, ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ, ಮಕ್ಕಳು ಕುಡಿಯೋ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ. ಈಗ ಕ್ವಾರ್ಟರ್ ಮೇಲೆ ಜಾಸ್ತಿ, ಈಗ ಬಾಟ್ಲ್ ಮೇಲೆ, ಬಿಯರ್ ಬಾಟ್ಲ್ ಮೇಲೂ ಜಾಸ್ತಿ. ಅದಕ್ಕೆ ಪಾಪರ್ ಆಗಿರೋ ಸರ್ಕಾರ, ಪಾಪರ್ ಆದಾಗ ಇವೆಲ್ಲ ತೆರಿಗೆಗಳನ್ನ ಹಾಕುವಂಥದ್ದು ಮಾಡೇ ಮಾಡ್ತಾರೆ. ಅದಕ್ಕೆ ಪಾಪರ್ ಆಗಿದೆ ಅಂತ ಒಪ್ಕೊಳಕ್ ತಯಾರಿಲ್ಲ. ಈಗ ನೆಕ್ಸ್ಟ್ ಬಡ್ಜೆಟ್ ಮಂಡನೆ ಮಾಡ್ಬೇಕಲ್ಲ, ಅಲ್ಲಿ ದುಡ್ಡು ಶಾರ್ಟೇಜ್ ಬರ್ತದೆ. ಇವರಿಗೆ 20-30 ಸಾವಿರ ಕೋಟಿ ಶಾರ್ಟೇಜ್ ಬರ್ತಾ ಇದೆ. ಅದನ್ನ ಸರಿತೂಸಕ್ಕೆ ಈಗ ಬಾಟ್ಲ್ಗಳ ಮೇಲೆ ಏರಿಕೆಯನ್ನ ಮಾಡ್ತಾರೆ. ಒಟ್ಟಾರೆ ಇದೊಂಥರ ತೊಗಲಕ್ ಸರ್ಕಾರ. ತೊಗಲಕ್ ಹಿಂಗೆ ಮಾಡಿ ಇಡೀ ರಾಜ್ಯದ ಪರಿಸ್ಥಿತಿಯನ್ನ ಹಾಳು ಮಾಡಿದವರು ಈಗ ಇವರೇ. ಕಾಂಗ್ರೆಸ್ಸಿನ ಸರ್ಕಾರ ಜನಗಳ ದುಡ್ಡನ್ನ ಒಡೆಯುವಂತದಕ್ಕೆ ಒಂಥರ ದರೋಡೆ ಇದು ಅನ್ಸುತ್ತೆ. ಸರ್ಕಾರ ಒಂದು ರೀತಿ ಜನಗಳ ಮೇಲೆ ಈ ತರ ತೆರಿಗೆ ಹಾಕಿ ದರೋಡೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದನ್ನ ನಾನು ಖಂಡಿಸ್ತೀನಿ. ಸರ್, ಅಯೋಧ್ಯೆಗೆ ಈಗಾಗಲೇ ಕರೆಸೇವಕರು ಸೇರಿದಂತೆ ಸಾಕಷ್ಟು ಜನಗಳು ಹೋಗ್ತಾ ಇರುವಂತದ್ದು. ಈಗ ಆರೋಸಕ್ ಅವರ ಒಂದಷ್ಟು ತಂಡ ಯಾವಾಗ ಹೋಗುತ್ತೆ ಸರ್ ಅಯೋಧ್ಯೆಗೆ ಅಂತ? ನಾನು ನಮ್ಮೆಲ್ಲ ಶಾಸಕರು ಮಾತಾಡ್ತೀನಿ. ನಾನು ಮೊದಲ ಕರಸೇವೆಗೆ ನಾನು ಹೋಗಿದ್ದೆ. ಮೊದಲು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಯ್ತಲ್ಲ, ಅಲ್ಲಿ ನಾನಿದ್ದೆ. ನಾನು ದರ್ಶನ ಮಾಡಿ ನಾನು ಬಂದಿದ್ದೀನಿ. ಈಗ 2ನೇ ಬಾರಿ ಭವ್ಯವಾದಂತ ರಾಮ ಮಂದಿರ ಆಗಿದೆ. ಹೋಗುವಂತದಕ್ಕೆ ನಾನು ಕೂಡ ತಯಾರಾಗಿದ್ದೀನಿ. ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲರೂ ಒಟ್ಟಿಗೆ ಹೋಗಿ ದರ್ಶನ ಮಾಡುವಂತ ಅವಕಾಶ ಸಿಗುತ್ತೆ ಅಂತ ಅನಿಸ್ತದೆ. ನಮ್ಮ ಶಾಸಕರ ಜೊತೆ ಎಲ್ಲ ಮಾತಾಡಿ ಅಲ್ಲಿಗೆ ಒಂದು ದರ್ಶನ ಮಾಡುವಂತ ಒಂದು ಪ್ರವಾಸವನ್ನ ಫಿಕ್ಸ್ ಮಾಡ್ತೀನಿ. ಇವಿಷ್ಟು ವಿಪಕ್ಷ ನಾಯಕರಾದಂತಹ ಆರೋಸಕ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವನನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.